ಸುದೀಪ್ ಸರ್ ಫ್ಯಾನ್ಸ್ಗೆ ಈ 2026ರ ಬರ್ತ್ಡೇಗೆ ಭರ್ಜರಿ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಹೌದು, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ನಾವು ಹೆಚ್ಚಿನ ವೀಡಿಯೋಗಳನ್ನು ಮಾಡೋ ಪ್ರಯತ್ನನ ಮಾಡ್ತೀವಿ. ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಸೆಪ್ಟೆಂಬರ್ 2 ಬರ್ತಾ ಇದೆ. ಈ 2026ರಲ್ಲಿ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಿಲ್ಲಾ ರಂಗ ಭಾಷೆ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅಲ್ಲಿಂದ ಕೂಡ ಅಪ್ಡೇಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವ ಸಿನಿಮಾಗಳು ಹೊಸ ಸಿನಿಮಾಗಳು ಅನೌನ್ಸ್ಮೆಂಟ್ ಆಗುತ್ತೆ, ಹಾಗೆ ಕಿಚ್ಚ ಸುದೀಪ್ ಸರ್ ಅಭಿಮಾನಿಗಳಿಗೆ ಬಿಲ್ಲಾ ರಂಗ ಭಾಷಾ ಮೂವಿಯಿಂದ ಯಾವ ಅಪ್ಡೇಟ್ ಸಿಗುತ್ತೆ, ಇನ್ನು ಹಲವು ಅಪ್ಡೇಟ್ಸ್ಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಈ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಮುಂಚಿತನೇ ವಿಡಿಯೋ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಎಲ್ಲ ಸೋರ್ಸಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಇದರಲ್ಲಿ ನಾನು ಹೇಳೋ ಆಲ್ಮೋಸ್ಟ್ ಮೂವೀಸ್ ಕನ್ಫರ್ಮ್ ಆಗಿರುತ್ತೆ. ಮತ್ತು ನೀವು ಕೂಡ ಬರ್ತ್ಡೇ ದಿನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆವಾಗ ಅಂದ್ಕೊಳ್ತೀರಾ ಇದನ್ನು ಮುಂಚೆನೇ KFI ಕಲ್ಟ್ಸ್ ಅನ್ನೋದು ಚಾನಲ್ನಲ್ಲಿ ಹೇಳಿದರು ಅಂತ. ಬನ್ನಿ ನಾವು ಇವಾಗ ಡಿಸ್ಕಸ್ ಮಾಡುವ, ಟೈಮ್ ವೇಸ್ಟ್ ಮಾಡ್ದೇನೆ. ಮೊದಲನೇದಾಗಿ ನೋಡೋದಾದರೆ ಕಿಚ್ಚ ಸುದೀಪ್ ರವರು ಮತ್ತು ತರುಣ್ ಸುಧೀರ್ ಅವರ ಸಿನಿಮಾ. ಹೌದು, ಕಾಟ್ಯಾರ ಸಿನಿಮಾ ನಂತರ ತರುಣ್ ಸುಧೀರ್ ಅವರು ಯಾವುದೇ ರೀತಿ ಬಿಗ್ಗೆಸ್ಟ್ ಸಿನಿಮಾಗಳಿಗೆ ಕೈ ಹಾಕಿಲ್ಲ. ಈವನ್ ಕನ್ನಡ ಡೈರೆಕ್ಟರ್ಸ್ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಹುಡುಕ್ತಾರೆ. ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು. ಇವಾಗ ದರ್ಶನ್ ಅವರು ಕೂಡ ಇಲ್ಲ, ಅವರು ಜೈಲಲ್ಲಿರೋದ್ರಿಂದ ಸುದೀಪ್ ಸಾರಿಗೆ ಈ ಗಾಳನ್ನು ಬೀಸಿದ್ದಾರೆ. ಕಿಚ್ಚ ಸುದೀಪ್ ರವರಿಗೆ ಜೊತೆ ಅವರು ಆಲ್ರೆಡಿ ಮಾತುಕತೆಯನ್ನು ಮಾಡಿರ್ಬೋದು. ಯಾಕಂದರೆ ತರುಣ್ ಸುಧೀರ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, ಕಿಚ್ಚ ಸುದೀಪ್ ಅವರ ಜೊತೆ ಸಿನಿಮಾ ಮಾಡೋದು ಕನ್ಫರ್ಮ್ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇದಾದ ಬಳಿಕ ಕಿಚ್ಚ ಸುದೀಪ್ ಅಭಿಮಾನಿಗಳು ಕೂಡ ನಮ್ಮ ಬಾಸ್ ಜೊತೆ ಸಿನಿಮಾ ಮಾಡಬೇಡಿ ಅನ್ನೋ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ಆದರೆ ಇದನ್ನೆಲ್ಲ ಸುದೀಪ್ ಸರ್ ಅರ್ಥ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ತರುಣ್ ಸುಧೀರ್ ಅವರ ಜೊತೆ ಸಿನಿಮಾ ಮಾಡೋ ಚಾನ್ಸಸ್ ತುಂಬ ಹೈ ಆಗಿದೆ. ಎರಡನೇದಾಗಿ ನೋಡೋದಾದರೆ ನಮ್ಮ ಡೈರೆಕ್ಟರ್ ಪ್ರೇಮ್ಸ್. ಹೌದು, ಪ್ರೇಮ್ಸ್ ಅವರು ಇತ್ತೀಚೆಗೆ KD ಸಿನಿಮಾನ ಮಾಡಿದರು. ಅದರಲ್ಲಿ ಧ್ರುವ ಸರ್ಜಾ ಅವರು ಆ್ಯಕ್ಟಿಂಗ್ ಮಾಡಿ ಫುಲ್ ಜಾತ್ರೆ ಮಾಡಿ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನ ಹಾಳು ಮಾಡಿದ್ದಾಗಿದೆ. ಅದರಲ್ಲಿ ಸುದೀಪ್ ಸರ್ ಕ್ಯಾರೆಕ್ಟರ್ ಕೂಡ ಇತ್ತು, ಅದು ಮಾತ್ರ ಮಾಸ್ ಆಗಿತ್ತು ಅಂತಲೇ ಹೇಳ್ಬೋದು. ಅದರಿಂದ ಸಿನಿಮಾಗೆ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಕೂಡ ಆಯಿತು. ಬಟ್ ಸಿನಿಮಾ ಈಸ್ ಫ್ಲಾಪ್. ಸಿನಿಮಾ ಏನು ತುಂಬ ಹಿಟ್ಟಾಗೋ ರೇಂಜಿಗೆ ಏನಾಗಿಲ್ಲ, ಆದರೆ ಒಂದು ಆ್ಯಾವ್ರೇಜ್ ಆಗಿದೆ. ಸೊ ಈ ಕಾರಣಕ್ಕೆ ಪ್ರೇಮ್ಸ್ ಅವ್ರನ್ನ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಇತ್ತೀಚೆಗೆ ಪ್ರೇಮ್ಸ್ ಅವರು ಒಂದು ಪೋಸ್ಟ್ ಕೂಡ ಹಾಕಿದರು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ. ಈವನ್ ಅವರು ಪೋಸ್ಟ್ನಲ್ಲಿ ಮೆನ್ಷನ್ ಕೂಡ ಮಾಡಿದರು, ನೆಕ್ಸ್ಟ್ ಮಂತ್ ಬರ್ತಾ ಇದೆ ಅಪ್ಡೇಟ್ ಅಂತ. ಅಂದರೆ ಅರ್ಥ ಮಾಡ್ಕೋಬೇಕು, ಆಗಸ್ಟ್ ಮಂತಲ್ಲಿ ನಮಗೆ ಈ ಒಂದು ಪೋಸ್ಟನ್ನು ಸಿಕ್ಕಿರೋದು. ಆ ಪೋಸ್ಟರಲ್ಲಿ ನೆಕ್ಸ್ಟ್ ಮಂತ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಆಗಿರೋದ್ರಿಂದ ಸೆಪ್ಟೆಂಬರಲ್ಲಿ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬ ಇದೆ. ಸೆಪ್ಟೆಂಬರ್ 2ಗೆ ಆ ಒಂದು ಮೂವಿ ಅನೌನ್ಸ್ಮೆಂಟ್ ಅಪ್ಡೇಟ್ ಅನ್ನೋದು ಬರೋ ಚಾನ್ಸಸ್ ತುಂಬ ಹೈ ಆಗಿದೆ. ಅದು KD ಪಾರ್ಟ್ 2 ಆದರೂ ಆಗಿರ್ಬೋದು, ಅಥವಾ ಇನ್ನು ಹೊಸ ಪ್ರಾಜೆಕ್ಟ್ ಕೂಡ ಆಗಿರ್ಬೋದು. ಎನಿವೇ, ಪ್ರೇಮ್ಸ್ ಅವರು ಕನ್ನಡ ಸಿನಿಮಾನ ಮಾಡ್ತಾ ಇದ್ದಾರೆ, ಮತ್ತು ಇದು ಕೂಡ ಪ್ಯಾನ್ ಇಂಡಿಯಾನೇ ಆಗಿರುತ್ತೆ, ಅದಂತೂ ಕನ್ಫರ್ಮ್. ಯಾಕಂದರೆ ಬಾದ್ಶಾ ಕಿಚ್ಚ ಸುದೀಪ್ ಅವರು ಈಗ ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರ್. ಅವ್ರು ಯಾವಾಗಲೂ ಪ್ಯಾನ್ ಇಂಡಿಯಾ ಮಾಡಿದ್ದಾರೆ, ಇವಾಗಲೂ ಪ್ಯಾನ್ ಇಂಡಿಯಾ ಮಾಡ್ತಾರೆ. ಮತ್ತು ಪ್ರೇಮ್ಸ್ ಬಗ್ಗೆ ನಿಮ್ಗೆ ಏನಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ಸಲ್ಲಿ ಹೇಳಿ. ದ ನೆಕ್ಸ್ಟ್ ಜಾತ್ರೆ ಈಸ್ AP ಅರ್ಜುನ್. ಹೌದು, ಇವರು ಆಲ್ರೆಡಿ ಮಾರ್ಟನ್ ಸಿನಿಮಾನ ಮಾಡಿದರು, ಅದು ಕೂಡ ಪ್ಯಾನ್ ಇಂಡಿಯಾ ಆಗಿತ್ತು, ಅದು ದೊಡ್ಡ ಜಾತ್ರೆನೇ ಆಗೋಗಿತ್ತು. ಕಂಪೇರ್ ಮಾಡಿದರೆ KD ಸ್ವಲ್ಪ ಬೆಟರ್ ಅಂತ ಅನಿಸ್ತಿತ್ತು. ಹೋಗಲಿ ಬಿಡಿ, ನಾವಿವಾಗ ಯಾಕೆ ಮಾತಾಡೋದು, AP ಅರ್ಜುನ್ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಆದರೂ ರೀಸೆಂಟಾಗಿ ಕಿಚ್ಚ ಸುದೀಪ್ ಅವರ ಒಂದು ಪ್ರೋಮೋ ಬಂದಾಗ, ಬಿಗ್ ಬಾಸ್ ಪ್ರೋಮೋ ಬಂದಾಗ AP ಅರ್ಜುನ್ ಅವರು ಅದಕ್ಕೆ ಒಂದು ಕ್ವಾಯ್ಟ್ ಟ್ವೀಟ್ನ ಮಾಡಿದರು. ಈ ಮೂಲಕ ಗೊತ್ತಾಗುತ್ತೆ AP ಅರ್ಜುನ್ ಅವರು ಮತ್ತು ಕಿಚ್ಚ ಸುದೀಪ್ ಅವರು ಒಂದು ಸಿನಿಮಾ ಮಾಡೋದಕ್ಕೆ ಮಾತುಕತೆ ಮಾಡ್ಕೊಂಡಿರ್ಬೋದು ಅಂತ. ಇದರ ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ನಮಗೆ ಸೆಪ್ಟೆಂಬರ್ 2 ಗೊತ್ತಾಗುತ್ತೆ. ಆ್ಯಸ್ ಯೂಶ್ವಲ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದಿಸ್. ಬಟ್ ದಿಸ್ ಈಸ್ ಗೋನ್ ಆಫ್ ಬ್ಯಾಡ್. ನಮಗೆಲ್ಲ ಗೊತ್ತಿರೋ ಹಾಗೆ AP ಅರ್ಜುನ್ ಅವರು ಕೂಡ ಕಿಚ್ಚ ಸುದೀಪ್ ಸರ್ಗೆ ಸಿನಿಮಾ ಮಾಡೋದು ಇಷ್ಟ ಇಲ್ಲ. ಇದನ್ನು ಅಭಿಮಾನಿಗಳು ಕೂಡ ಹೇಳಿದ್ದಾರೆ. ಇದನ್ನು ಅವರು ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಅವ್ರು ಹೇಗೆ ಮುಂದುವರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ನೆಕ್ಸ್ಟ್ ಸಿನಿಮಾ ಕಡೆ ಹೋಗುವ. ನೆಕ್ಸ್ಟ್ ಈಸ್ ಕಬ್ಜಾ ಆರ್ ಚಂದ್ರು. ಇವರು ಆಲ್ರೆಡಿ ಕಿಚ್ಚ ಸುದೀಪ್ ಅವರ ಬರ್ತ್ಡೇಗೆ ಒಂದು ಗ್ಲೋಬಲ್ ಸಿನಿಮಾ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದರು. ಇದ್ರ ಬಗ್ಗೆ ನಾವು ಸಪ್ರೇಟ್ ವಿಡಿಯೋನ ಮಾಡಿದ್ದೀವಿ. ನೀವಿನ್ನೂ ಹೋಗಿ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಆ ಒಂದು ಸಿನಿಮಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಡಿಕೋಡ್ ಮಾಡಿ ಹೇಳಲಾಗಿದೆ.
ಮತ್ತು ಈ ಒಂದು ಪ್ರಾಜೆಕ್ಟನ್ನು ಮೋರ್ ದೆನ್ ಸುದೀಪ್ ಸರ್ ಓಕೆ ಮಾಡಿರೋ ಚಾನ್ಸ್ ತುಂಬ ಹೈ ಇದೆ. ಯಾಕಂದರೆ ಇದರ ಸ್ಟೋರಿ ಬರೆದಿರೋದು ಬಾಹುಬಲಿ. ಈಗ ಇಂಥ ಕ್ಯಾರೆಕ್ಟರ್, ಇಂಥ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಮಾಡಿರ್ತಕ್ಕಂಥ ರಾಜಮೌಳಿ ಅವರ ತಂದೆ. ಸಿನಿಮಾ ಎಷ್ಟೇ ಚೆನ್ನಾಗಿದ್ದು ಸಿನಿಮಾದ ಡೈರೆಕ್ಷನ್ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಫ್ಲಾಪ್ ಆಗೋದು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಆದರೂ ಕೂಡ ಆರ್ ಚಂದ್ರು ಅವರಿಗೆ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ಎಲ್ಲರಿಗೂ ಕೂಡ ತಿದ್ಕೊಳ್ಳೋದಕ್ಕೆ ಅವಕಾಶನ ಕೊಡಬೇಕು ಅಂತ. ಮತ್ತು ಸುದೀಪ್ ಸರ್ ಇದನ್ನೇ ಅವ್ರಿಗೆ ಕೊಟ್ಟಿದ್ದಾರೆ. ಈ ಸಲ ಬರ್ತ್ಡೇಗೆ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಸಿಗ್ಬೋದು. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಬಟ್ ಮೂವಿ ಅನೌನ್ಸ್ಮೆಂಟ್ ಆಗಿರೋದು ಕನ್ಫರ್ಮ್ ಆಗಿದೆ. ಇದಕ್ಕೆ ಸುದೀಪ್ ಸರ್ ಕೂಡ ಓಕೆನಾ ಹೇಳಿದ್ದಾರೆ. ದ ನೆಕ್ಸ್ಟ್ ಪ್ರಾಜೆಕ್ಟ್ ಈಸ್ ಮ್ಯಾಕ್ಸ್ ಆ್ಯಂಡ್ ಮಾರ್ಕ್ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ. ಹೌದು, ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ನೋಡಿ ತುಂಬ ಜನ ಸೈಕ್ ಆಗಿದ್ರು. ತುಂಬ ಕಡಿಮೆ ಟೈಮಲ್ಲಿ, ಬರೀ 3 ತಿಂಗಳಲ್ಲೇ ಇಂಥ ಒಂದು ಸಿನಿಮಾ ಔಟ್ಪುಟ್ ಕೊಟ್ಟಿದ್ದಾರೆ ಅಂತ. ಇನ್ನೊಂದು ಪ್ರಾಜೆಕ್ಟ್ ಕೂಡ ಓಕೆ ಮಾಡಿದರು, ಅದೇ ಮಾರ್ಕ್ ಆಗಿತ್ತು. ಎರಡೂ ಕೂಡ ಸೇಮ್ ಸ್ಟೋರಿ ಬೇಸ್ ಬಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಮೂವಿ ಸೆಕೆಂಡ್ ಪಾರ್ಟ್ ಅಷ್ಟು ವರ್ಕ್ ಆಗಲಿಲ್ಲ. ಅಂದರೆ ಮಾರ್ಕ್ ಅಷ್ಟು ವರ್ಕ್ ಆಗಲಿಲ್ಲ. ಬಟ್ ಮ್ಯಾಕ್ಸ್ ಮಾತ್ರ ಮ್ಯಾಕ್ಸಿಮಮ್ ಫ್ಯಾನ್ಸ್ಗೆ ಸಖತ್ ಫೀಸ್ಟ್ ಆಗಿತ್ತು. ಆ್ಯಸ್ ಯೂಶುವಲ್ ನಾವು ಕೂಡ ಅದನ್ನು ಎಂಜಾಯ್ ಮಾಡಿದ್ವಿ. ವಿಜಯ್ ಕಾರ್ತಿಕೇಯನ್ ಅವರು ಕೂಡ ಹೊಸ ಸಿನಿಮಾ ಪ್ರಾಜೆಕ್ಟ್ಗೋಸ್ಕರ, ಅವರು ಸಿನಿಮಾ ಸ್ಟೋರಿಗೋಸ್ಕರ ಪ್ರೊಡ್ಯೂಸರ್ಸ್ನ, ಹೀರೋಗಳನ್ನು ಭೇಟಿ ಕೊಟ್ಟಿದ್ದಾರೆ. ಇವನ್ ಅವರು ಮ್ಯಾಕ್ಸ್ ಮತ್ತು ಮಾರ್ಕ್ ಸಿನಿಮಾ ಬಗ್ಗೆ ಸಾಕಷ್ಟು ಪೋಸ್ಟ್ಗಳನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಸುದೀಪ್ ಸರ್ ಫ್ಯಾನ್ಸ್ ಕೂಡ ತುಂಬಾ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಮತ್ತೊಂದು ಸ್ಟೋರಿ ಬರೋ ಚಾನ್ಸ್ ತುಂಬಾ ಹೈ ಆಗಿದೆ. ಈ ಒಂದು ಕಾಂಬಿನೇಷನ್ ಬರ್ಬೋದು. ಯಾಕಂದರೆ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ಸುದೀಪ್ ಸರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗೋದು 2027ಕ್ಕೆ. ಆದರೆ ಈ 2026ರಲ್ಲೇ ಒಂದು ಸಿನಿಮಾ ಮಾಡಲೇಬೇಕು ಅಂತ ಕೂತ್ಕೊಂಡ್ರೆ ಅದು ವಿಜಯ್ ಕಾರ್ತಿಕೇಯ ಅವ್ರ ಜೊತೆ ಮಾತ್ರ ಆಗಿರುತ್ತೆ. ಇದನ್ನು ಎಕ್ಸ್ಪೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ನೋಡೋದಾದರೆ ಕಿಚ್ಚ ಸುದೀಪ್ ಅವರ ಓನ್ ಡೈರೆಕ್ಷನಲ್ಲಿ ಬರ್ತಾ ಇರ್ತಕ್ಕಂಥ ಕೆ ದಿ ಫಿಲಮ್. ಈ ಒಂದು ಸಿನಿಮಾದ ಪೋಸ್ಟರನ್ನು ಕೂಡ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಇದರ ಬಗ್ಗೆ ಕೂಡ ನಾವು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದ್ದೀವಿ. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಹೋಗಿ ದಯವಿಟ್ಟು ಆ ವಿಡಿಯೋಸ್ನ ಚೆಕ್ಔಟ್ ಮಾಡಿ. ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿರೋ ಸಿನಿಮಾಗಳ ಬಗ್ಗೆ, ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಸಿನಿಮಾಗಳ ಬಗ್ಗೆ ನಾವು ಆಲ್ರೆಡಿ ವಿಡಿಯೋಸ್ನ ಮಾಡಿದ್ದೀವಿ. ಬರ್ತ್ಡೇಗೆ ನಾವು ಇವುಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರ ಜೊತೆಗೆ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ, ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ ಬಿಲ್ಲ ರಂಗ ಭಾಷಾ ಸಿನಿಮಾಯಿಂದ ಕೂಡ ಅಪ್ಡೇಟ್ ಬರ್ತಾ ಇದೆ. ಹಾಗಾದರೆ ಬಿಲ್ಲ ರಂಗ ಭಾಷಾ ಸಿನಿಮಾಯಿಂದ ಏನು ಅಪ್ಡೇಟ್ ಬರ್ತಾ ಇದೆ? ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಟೀಸರ್ ಬರುತ್ತೆ. ಇನ್ನೂ ಸ್ವಲ್ಪ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದರ ಆ್ಯನಿಮೇಷನ್ ಗ್ರಾಫಿಕ್ಸ್ ಏನಿದೆ ಅದರ ಥೀಮ್ ವಿಡಿಯೋ ಮುಂಚೆ ಬಂದಿತ್ತು. ಇವಾಗ ಅದರ VFX ವರ್ಕ್ಸ್ ಆ ಒಂದು ಸಿನಿಮಾದಲ್ಲಿ ಅದು ಹೇಗೆ ಡಿಕೋಡ್ ಮಾಡಿರ್ತಾರೆ ಅನ್ನೋದನ್ನು ರಿವೀಲ್ ಮಾಡ್ತಾರೆ ಅಂತ. ಬಟ್ ಈ ಸಲ ಕಿಚ್ಚ ಸುದೀಪ್ ಸರ್ ಬರ್ತ್ಡೇಗೆ ಬರ್ತಾ ಇರೋದು ಗ್ಲಿಮ್ಸ್ ಆಗಿರುತ್ತೆ. ಆ ಒಂದು ಗ್ಲಿಮ್ಸ್ ಸುಮಾರು 40 ಸೆಕೆಂಡಿಂದ 1 ನಿಮಿಷ ತನಕ ಇರುತ್ತೆ. ಬರ್ತ್ಡೇಗೆ ದೊಡ್ಡ ಫೀಸ್ಟ್ ಅಂತಲೇ ಹೇಳ್ಬೋದು. ಬಿಲ್ಲ ರಂಗ ಭಾಷಾ ಈ 3ರಲ್ಲಿ ಯಾವ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಥವಾ 3 ಕ್ಯಾರೆಕ್ಟರ್ನ ರಿವೀಲ್ ಮಾಡ್ತಾರಾ ಅಂತ ಕೂಡ ಗೊತ್ತಿಲ್ಲ. ಎನಿವೆ, ವೇಟಿಂಗ್ ಫಾರ್ ದಿಸ್. ಮತ್ತು ಕಿಚ್ಚ ಫ್ಯಾನ್ಸ್ಗೆ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಕೂಡ ಇದೆ. ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಕೂಡ ಬರ್ತಾ ಇದೆ. ಸರ್ಪ್ರೈಸ್ ಏನು, ಎಲ್ಲ ಅಪ್ಡೇಟ್ಸ್ ಏನು, ಇದರ ಜೊತೆಗೆ ಇನ್ನು ಹೊಸ ಸಿನಿಮಾಗಳು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನೌನ್ಸ್ಮೆಂಟ್ ಆಗೋ ಚಾನ್ಸ್ ತುಂಬಾ ಇದೆ. ಯಾಕಂದರೆ ಈ ಹಿಂದೆ ಸುದೀಪ್ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದರು, ವೆಂಕಟ್ ಪ್ರಭು ಅವರ ಜೊತೆ ಕೂಡ ಸಿನಿಮಾನ ಓಕೆ ಮಾಡಿದ್ದೀನಿ ಅಂತ. ಇನ್ನು ಹಲವು ದೊಡ್ಡ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಸ್ಗಳು ಕೂಡ ಸುದೀಪ್ ಸರ್ ಜೊತೆ ಆಲ್ರೆಡಿ ಸ್ಕ್ರಿಪ್ಟ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಓಕೆ ಮಾಡಿದ್ದಾರೆ, ಎಷ್ಟು ಹೊಗೆ ಮಾಡಿದ್ದಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಅಪ್ಡೇಟ್ಸ್ ಬಂದಾಗ ನಾವು ಮತ್ತೆ ಒಂದು ಡೀಪ್ ವಿಡಿಯೋ ಮಾಡಿ ಡಿಕೋಡ್ ಮಾಡುವ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.